ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಈ ಒಂದು ಶಕ್ತಿಶಾಲಿ ಮಹಾಮಂತ್ರವನ್ನು ಪಠಿಸಿದರೆ ಅದೆಂತಹ ದಾರಿದ್ರ್ಯಗಳಿಂದ ಹಣದ ಬಡತನ ಜೀವನದಲ್ಲಿ ತಾಂಡವ ಆಡುತ್ತಿದ್ದರೂ ಅದೆಲ್ಲವೂ ಕಳೆದು ಹೋಗಿ ವೆಂಕಟೇಶ್ವರ ಸ್ವಾಮಿಯ ಅಖಂಡ ಅನುಗ್ರಹದಿಂದ ಅದೃಷ್ಟ, ಐಶ್ವರ್ಯ, ಸುಖ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಈ ಮಂತ್ರಕ್ಕಿರುವ ಶಕ್ತಿ ಏನು? ಈ ಮಂತ್ರದ ಸಹಾಯದಿಂದ ಏನೆಲ್ಲ ಅದ್ಭುತಗಳು ಜೀವನದಲ್ಲಿ ಜರುಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಆದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮ್ಮ ಮೇಲೆ ಇರಬೇಕೆಂದು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವ್ಯಾಪಾರಕ್ಕೆ ಅಂತ ಕೈ ಹಾಕಿದ್ವಿ, ₹1 ಕೂಡ ಲಾಭ ಮಾಡೋಕೆ ಆಗ್ತಿಲ್ಲ, ಸರಿಯಾಗಿ ಕೆಲಸ ಇಲ್ಲ, ಸಂಪಾದನೆ ಮಾಡಿದ್ದು ₹1 ಕೂಡ ಕೈನಲ್ಲಿ ನಿಲ್ಲೋದಿಲ್ಲ, ಮೈತುಂಬ ಸಾಲ ಆಗೋಗಿದೆ, ದಿನನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆದು ಜೀವನ ನಡೆಸ್ತಾ ಇದ್ದೀವಿ, ಎಷ್ಟೇ ದೇವರ ಪೂಜೆ ವ್ರತ ಮಾಡಿ ನಾನಾ ದೇವರಿಗೆ ಕೈ ಮುಗಿದರೂ ಏಳಿಗೆ ಕಾಣುತ್ತಿಲ್ಲ, ದೇವರ ಮೇಲೆ ನಂಬಿಕೆನೇ ಹೋಗಿದೆ ಅಂತ ಹೇಳುವವರು ಇವತ್ತಿನಿಂದಲೇ ಈ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವನ್ನ ಈ ವಿಧಾನ ಪಾಲಿಸಿ ಪಠಿಸುತ್ತಾ ಬನ್ನಿ. ಇದರಿಂದ ದಾರಿದ್ರ್ಯಗಳು ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ. ಸಕಲ ಕಷ್ಟಗಳು ದೂರವಾಗಿ ಶ್ರೀಮಂತಿಕೆ, ಸಿರಿತನ, ಹಣದ ಸುಖವನ್ನು ಕಾಣಲು ತಿರುಪತಿ ತಿಮ್ಮಪ್ಪನ ಬೇಡಬೇಕಂತೆ. ಅಂತಹ ತಿಮ್ಮಪ್ಪ ನಿಂತಿರುವ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಈ ಮಹಾಮಂತ್ರಕ್ಕೆ ಎಷ್ಟು ಶಕ್ತಿ ಇರಬಹುದು? ಒಮ್ಮೆ ಯೋಚಿಸಿ. ಈ ಮಂತ್ರವನ್ನು 2 ವಿಧಾನವಾಗಿ ಪಠಿಸಬಹುದು, ಅಥವಾ ಈ ಮಂತ್ರದಿಂದ ಶುಭ ಫಲಗಳನ್ನ 2 ವಿಧಾನ ಪಾಲಿಸಿ ಪಡೆದುಕೊಳ್ಳಬಹುದು. ಮೊದಲು ಈ ಒಂದು ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಶ್ರೀವತ್ಸ ವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಡ್ಯಂ ಶ್ರೀನಿವಾಸಂ ಭಜಾಮ್ಯಹಂ. ಇದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವಾಗಿದೆ. ಇದು ಶ್ರೀನಿವಾಸ ಮೂರ್ತಿಯ ಎದುರುಗಡೆ ಗೋಡೆಯ ಮೇಲೆ ಬರೆಯಲಾಗಿದೆಯಂತೆ. ಈ ಮಂತ್ರವನ್ನು ನಿಮ್ಮ ಕುಟುಂಬದವರ ಪರವಾಗಿ, ಮನೆಯ ಯಜಮಾನನ ಪರವಾಗಿ ಯಾರಾದರೂ ಒಬ್ಬರು ಕುಟುಂಬದವರು ನಿಯಮನಿಷ್ಠೆಯಿಂದ ಪಠಿಸಬಹುದು. ಯಜಮಾನನಿಗೆ ಉತ್ತಮ ಉದ್ಯೋಗ ಸಿಗಲಿ, ಆತ ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ, ಆತನ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲಿ, ಆತನಿಂದ ಈ ಮನೆಯ ಅಭಿವೃದ್ಧಿಯೂ ಕೂಡ ಆಗಲಿ ಎಂದು ನಿತ್ಯವೂ ಮನೆಯ ಯಜಮಾನಿ ಸಾಧ್ಯವಾದಷ್ಟು ಬಾರಿ ಅಥವಾ 21 ಬಾರಿ, 108 ಬಾರಿ, 108 ಬಾರಿ ದೇವರ ಪೂಜೆ ನೈವೇದ್ಯ ಎಲ್ಲ ಆದ ಮೇಲೆ ಪಠಿಸಿಕೊಳ್ಳಬಹುದು. ಈ ಮಂತ್ರದಿಂದ ಕೇವಲ ಹಣ, ಐಶ್ವರ್ಯ, ನೆಮ್ಮದಿ ಅಷ್ಟೇ ಅಲ್ಲದೆ ನಾನಾ ಶುಭ ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತವೆ. ಇನ್ನು 2ನೆಯ ವಿಧಾನ ಹೇಗೆಂದರೆ, ಯಾವುದಾದರೂ ಶನಿವಾರದ ದಿನ ಅಥವಾ ಯಾವುದಾದರೂ ಏಕಾದಶಿಯ ದಿನ ಒಂದು ಪುಸ್ತಕದಲ್ಲೋ ಅಥವಾ ಖಾಲಿ ಹಾಳೆಯ ಮೇಲೋ 4 ಭಾಗಗಳಿಗೂ ಅರಿಶಿಣ ಕುಂಕುಮದ ಬೊಟ್ಟನ್ನ ಇಟ್ಟು ಹಾಳೆಯ ಮಧ್ಯಭಾಗದಲ್ಲಿ ಅರಿಶಿಣದಿಂದ ಶ್ರೀ ಎಂದು ಬರೆಯಬೇಕು. ನಂತರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮುಂದಿಟ್ಟು ಅವತ್ತಿನಿಂದ ಸಂಕಲ್ಪ ಮಾಡಿಕೊಂಡು ನಿತ್ಯವೂ ಸಾಧ್ಯವಾದಷ್ಟು ಬಾರಿ ಲಿಖಿತ ರೂಪದಲ್ಲಿ ಬರೆಯುತ್ತಾ ಬರಬೇಕು. ಕೆಂಪು ಲೇಖನಿ ಅಥವಾ ಸ್ಕೆಚ್ ಪೆನ್ ಬಳಸಿ ಈ ಮಂತ್ರವನ್ನು ತಾಳ್ಮೆಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಬರೆಯಬೇಕು. ದೇವರಿಗೆ ದಿನ ದೀಪಾರಾಧನೆ ಆದ ನಂತರ ಒಂದು 20 ನಿಮಿಷ ಸಮಯ ಹಿಡಿಯಬಹುದು. ಆ ಸಮಯದಲ್ಲಿ ಈ ಶ್ರೀನಿವಾಸ ಮಹಾಮಂತ್ರವನ್ನು ಬರೆಯುತ್ತಾ ಬನ್ನಿ. 11 ಬಾರಿ, 21 ಬಾರಿ ಅಥವಾ 108 ಬಾರಿ ಬರೆಯಬಹುದು. ಇನ್ನೇನು ನೀವು ಕೇಳಿಕೊಂಡ ಕಷ್ಟದಿಂದ ಮುಕ್ತಿ ಸಿಕ್ತು, ಎಲ್ಲಾ ಒಳ್ಳೆಯದಾಯಿತು ಅಂದ ತಕ್ಷಣ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಲಕ್ಷ್ಮೀನಾರಾಯಣರ ದೇಗುಲ ಇದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆಯುವಂತಹ ಹೋಮದಲ್ಲಿ ಆ ಪುಸ್ತಕವನ್ನು ಅಥವಾ ಮಂತ್ರ ಬರೆದ ಹಾಳೆಗಳನ್ನು ಅಲ್ಲಿ ಅರ್ಚಕರ ಅನುಮತಿ ಪಡೆದು ಹಾಕಬೇಕು. ಹೋಮ ಮುಗಿದ ಮೇಲೆ ಹೋಮದ ಬೂದಿಯನ್ನು ಒಂದು ಡಬ್ಬಿಯಲ್ಲಿ ತಂದು ಮನೆಯಲ್ಲಿ ಇಟ್ಟುಕೊಂಡು ನಿತ್ಯವೂ ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಡ್ತಾ ಬರಬೇಕು. ಇಲ್ಲವೆಂದರೆ ಯಾವಾಗಲಾದರೂ ತಿರುಪತಿಗೆ ಹೋಗುವಾಗ ಈ ಮಂತ್ರದ ಹಾಳೆಗಳನ್ನು ಅಥವಾ ಪುಸ್ತಕವನ್ನು ತಿಮ್ಮಪ್ಪನಿಗೆ ಮುಡುಪು ಕಟ್ಟಿದ್ದರೆ ಆ ಮುಡುಪಿನ ಜೊತೆಗೆ ತಿಮ್ಮಪ್ಪನ ಹುಂಡಿಗೆ ಹಾಕಿ ಬರಬಹುದು. ಇದು 2ನೆಯ ವಿಧಾನ. ಈ ಮಂತ್ರವನ್ನು ಪಠಿಸುವುದರಿಂದ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಸಮೇತ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತದೆ. ದುಡ್ಡು ನಿಲ್ಲದ ಮನೆಯಲ್ಲಿ ದುಡ್ಡು ನಿಲ್ಲಲು ಆರಂಭವಾಗುತ್ತದೆ. ಸಾಲದ ಸಾಗರವಾಗಿದ್ದ ಮನೆ ಸಾಲವೇ ಇಲ್ಲದ ಮನೆಯಾಗುತ್ತದೆ. ಬಂಗಾರವಿಲ್ಲದ ಮನೆಗೆ ಬಂಗಾರದ ಆಗಮನವಾಗುತ್ತದೆ. ಇನ್ನು ಈ ಮಂತ್ರವನ್ನು ಪಠಿಸಬೇಕಾದರೆ ಒಂದೇ ಒಂದು ನಿಯಮವನ್ನ ಪಾಲಿಸಬೇಕಾಗುತ್ತದೆ. ಅದು ಏನೆಂದರೆ, ಒಂದು ನೆಲದ ಮೇಲೆ ಮಲಗೋದು ಇಲ್ಲ. ಇಷ್ಟಪಟ್ಟು ತಿನ್ನುವ ಯಾವುದಾದರೂ ಸಿಹಿ ತಿಂಡಿ ಆಗಿರಬಹುದು, ಆಹಾರ ಪದಾರ್ಥ ಆಗಿರಬಹುದು, ಅಥವಾ ಹವ್ಯಾಸವನ್ನ ತಪ್ಪದೆ ಬಿಡಬೇಕು. ಮನೆಯ ಎಲ್ಲಾದರೂ ಸರಿ ಕುಳಿತು ಈ ಮಂತ್ರವನ್ನ ಪಠಿಸಬಹುದು ಅಥವಾ ಬರೆಯಬಹುದು.
ಒಂದು ಚಿಕ್ಕ ಚಾಪೆಯನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಈ ಮಂತ್ರವನ್ನು ಬರೆಯಿರಿ ಅಥವಾ ಪಠಿಸಿರಿ. ಇನ್ನು ಕೊನೆಯ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಮಾಂಸಾಹಾರ ಸೇವಿಸಿ ಈ ಮಂತ್ರವನ್ನು ಪಠಿಸಬಹುದಾ? ಇಲ್ಲ. ನಿಮಗೆ ಒಳ್ಳೆಯದು ಆಗಬೇಕು, ಫಲ ಬೇಕು, ಸಾಲಗಳು ತೀರಿ ಶ್ರೀಮಂತರಾಗಬೇಕು ಅನ್ನೋದಾದ್ರೆ ಈ ಮಂತ್ರವನ್ನು ಪಠಿಸಲು ಶುರು ಮಾಡಿದ 48 ದಿನ ಅಥವಾ ನಿಮ್ಮ ಕಷ್ಟಗಳು ತೀರುವ ತನಕವೂ ಕೂಡ, ಒಂದು ಹಂತಕ್ಕೆ ಜೀವನ ಬದಲಾಗುವ ತನಕವೂ ಕೂಡ ಮಾಂಸಾಹಾರ ಬಿಟ್ಟರೆ ತುಂಬಾ ಉತ್ತಮ. ಈ ಒಂದು ಮಹಾಮಂತ್ರದಿಂದ ಒಂದು ಎರಡಲ್ಲ, ಲಕ್ಷಾಂತರ ಭಕ್ತರ ಜೀವನ ಬದಲಾಗಿದೆ. ಅಂತಹ ಅದ್ಭುತ ಪವಾಡಗಳನ್ನ ಸ್ವತಃ ವೆಂಕಟೇಶ್ವರ ಸ್ವಾಮಿಯು ಲಕ್ಷ್ಮಿಯೊಂದಿಗೆ ಕೂಡಿ ಭಕ್ತರ ಬಾಳಿನಲ್ಲಿ ಮಾಡಿದ್ದಾನೆ. ವೆಂಕಟೇಶ್ವರ ಸ್ವಾಮಿಯ ವಕ್ಷಸ್ಥಳದಲ್ಲಿ ನೆಲೆಸಿರುವ ಆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಲಭಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಶುಭವಾಗಲಿ.